ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾನ್ ಎಚ್ ಕೆ ಸಂಬಂಧಿಸಿದಂತೆ ಸಿವಿಲ್ದು ಮತ್ತು DAR-CRದು ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳದ್ದು 70+ ಆಗಿ ಕೂಡ ಲಿಸ್ಟಿಗೆ ಬಂದಿರೋದಲ್ಲ. ಸ್ನೇಹಿತರೆ, ಹಾಗಿದ್ರೆ ಎರಡನೇ ಲಿಸ್ಟ್ ಬಿಡ್ತಾರೆ. ಹಾಗಿದ್ರೆ ಲಿಸ್ಟ್ ಬಿಡೋದಾದ್ರೆ ಯಾವಾಗ ಲಿಸ್ಟ್ ಬಿಡ್ತಾರೆ, ಹಾಗಾದರೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿನ್ನೆ ಸಿವಿಲ್ಗೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿದ್ದೆ, ಆದರೆ ಆದರೂ ಕೂಡ ಇನ್ನೊಮ್ಮೆ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, 1137 ಸಿವಿಲ್ ಲಿಸ್ಟಿಗೆ ಏನು ಕೂತಿದ್ದಾರಲ್ಲ, ಸಾಕಷ್ಟು ಅಭ್ಯರ್ಥಿಗಳು CR-DRಗೂ ಕೂಡ ಸೆಲೆಕ್ಷನ್ ಆಗಿರ್ತಾರೆ. ಇದ್ರ ಜೊತೆಗೆ 545 PSI ಹುದ್ದೆಗಳು ಅಂದರೆ ಸಿವಿಲ್ದು ಏನಿದ್ದಲ್ಲ PSI ಹುದ್ದೆಗಳದ್ದು ಲಿಸ್ಟ್ ಕೂಡ ಈ ಸದ್ಯದಲ್ಲೇ ಬಿಡ್ತೀವಿ ಅಂತ ಕೂಡ ಅದನ್ನು ಕೂಡ ಹೇಳಿದ್ದಾರೆ. ಹಾಗಿದ್ದರೆ ಇದಕ್ಕೆ ಸಿವಿಲ್ಗೆ ಏನು ಸಂಬಂಧ ಐತಿ, ಹಾಗಿದ್ದರೆ ನಮ್ಮದು ಸೆಕೆಂಡ್ ಲಿಸ್ಟಿಗೆ ಇದಕ್ಕೆ ಏನು ಸಂಬಂಧ ಅಂತ ನೋಡಿದಾರೆ. ಸ್ನೇಹಿತರೆ, ಮೊದಲಿಗೆ 1137 ಸಿವಿಲ್ ಹುದ್ದೆಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಈಗ ಮೆಡಿಕಲ್ಲು ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ನಡೆಸ್ತಾರೆ. ಇದರಲ್ಲಿ ಕೂಡ ಅಂದರೆ 1137 ಅಭ್ಯರ್ಥಿಗಳಲ್ಲಿ ಕೇವಲ ಒಂದು 5ರಿಂದ 10 ಅಭ್ಯರ್ಥಿಗಳು ಅಥವಾ 15ರಿಂದ 20 ಅದಕ್ಕಿಂತ ಕಡಿಮೆ ಕೂಡ ಆಗ್ಬೋದು, ಅಂದರೆ PL ಆಗ್ಬೋದು. ಇದರ ಜೊತೆಗೆ ಏನಾದರೂ 545 ಸಿವಿಲ್ ಹುದ್ದೆಗಳದ್ದು ಏನಾದರೂ ಜಾಯ್ನಿಂಗ್ ಲಿಸ್ಟ್ ಅಥವಾ ಮೆಡಿಕಲ್ ಲಿಸ್ಟನ್ನು ಬಿಟ್ಟರೆ ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಸಿವಿಲ್ಗೆ ರಿಸೈನ್ ಕೊಟ್ಟು ಹೋಗ್ತಾರೆ. ಅಥವಾ ಈ ಜಾಬ್ ನನಗೆ ಬೇಕಾಗಿಲ್ಲ, ನಾನು ಬೇರೆ ಕಡೆ ಜಾಬ್ ಮಾಡ್ತೀನಿ ಅಂತೇಳಿ ನೋಟಿಸನ್ನು ಕೊಟ್ಟು ಹೋಗ್ತಾರೆ. ನೀವು ಈಗ ಆಲ್ರೆಡಿ ಕೊಪ್ಪಳ ಡಿಸ್ಟಿಕ್ದು, ರಾಯಚೂರು ಡಿಸ್ಟಿಕ್ದು ನೋಡಿರ್ಬೋದು. ಎಚ್ ಕೆ CR-DR ಸಂಬಂಧಿಸಿದಂತೆ 15ರಿಂದ 14 ಅಭ್ಯರ್ಥಿ ಈ ರೀತಿ ಕೇವಲ 50 ಪೋಸ್ಟ್ ಇದ್ದ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ 14-15 ಅಭ್ಯರ್ಥಿಗಳು ಈ ಪೋಸ್ಟ್ ನಮಗೆ ಬೇಡ ಅಂತೇಳಿ ತಿರಸ್ಕರಿಸಿ ಕೂಡ ಹೋಗಿರ್ತಾರೆ. ಹಾಗಿದ್ದರೆ ಸಿವಿಲ್ದು ಕೂಡ ಬರುತ್ತೆ. ಸಿವಿಲ್ದು ಕೂಡ ಬರುತ್ತೆ, ಆದರೆ ಕಡಿಮೆ ಇದೇನು. ಅದರಲ್ಲಿ 545 PSI ಹುದ್ದೆದು ಏನಾದರೂ ಲಿಸ್ಟನ್ನು ಬಿಟ್ಟರೆ ಇಲ್ಲಿ 100ರವರೆಗೆ ಅಥವಾ 150ರವರೆಗೂ 150ರವರೆಗೂ ಪೋಸ್ಟ್ಗಳು ಖಾಲಿಯಾಗುವ ಸಾಧ್ಯತೆ. ಆದರೆ ಲಿಸ್ಟ್ ಏನರೇ ಬಿಡದೇ ಹೋದಲ್ಲಿ ನಿಮ್ಮದು ಕೇವಲ ಒಂದು 15ರಿಂದ 20 ಅಭ್ಯರ್ಥಿಗಳಿಗೆ ಎರಡನೇ ಲಿಸ್ಟಿಗೆ ಸೆಲೆಕ್ಟ್ ಆಗುವ ಚಾನ್ಸ್ ಇದೆ. ಹಾಗಿದ್ದರೆ ಲಿಸ್ಟಿಗೆ ಯಾರ್ಯಾರೆಲ್ಲ ಚಾನ್ಸ್ ಸಿಗುತ್ತಪ್ಪ ಅಂತ ನೋಡೋದಾದ್ರೆ ಕೇವಲ 0.25 ಅಥವಾ 0.50 ಅಥವಾ 1 ಅಂಕದವರೆಗೂ ಕಮ್ಮಿ ಇಡುವ. ಅಂದರೆ ಈಗ ಆಲ್ರೆಡಿ ಮೆಡಿಕಲ್ ಲಿಸ್ಟನ್ನು ಏನು ಬಿಟ್ಟಿದ್ದಾರಲ್ಲ, ಅಂದರೆ ಈಗ 77ಗೆ ಏನಾದರೂ ನಿಂತಿತ್ತಂದ್ರೆ ಮೆಡಿಕಲ್ ನಿಮ್ಮ ಕಾಸ್ಟಿಗೆ ಅಥವಾ ನಿಮ್ಮ ವರ್ಗಕ್ಕೆ ನಿಂತಿತ್ತಂದ್ರೆ ಆಗ 76.75 ಆದ ಅಭ್ಯರ್ಥಿ ಅಥವಾ 76.50 ಅಥವಾ 76 ಆದ ಅಭ್ಯರ್ಥಿಯವರೆಗೂ ನಿಮಗೆ ಚಾನ್ಸ್ ಸಿಗುವ ಸಾಧ್ಯತೆ ಐತಿ. ನಿಮಗೇನಾದರೂ ಇನ್ನೂ ಕೂಡ ನಮ್ಮದು ಲಿಸ್ಟಿಗೆ ಕುಂದಿರುತ್ತೆ ಇಲ್ಲತ್ತ ಡೌಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದೀವಿ. ಆಲ್ರೆಡಿ ಸ್ಕೋರ್ ಲಿಸ್ಟ್ ಇದೆ. ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ, ಹೋಗಿ ಜಾಯ್ನ್ ಆಗಿ. ನಿಮ್ಮದು ಅಂಕ ಅಥವಾ ನಿಮಗಿಂತ ಹೆಚ್ಚಿನ ಅಂಕ ಪಡೆದವರು ಯಾರಾದರೂ ಇನ್ನೂ ಅದಾರ ಅಥವಾ ನಿಮ್ಮ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಡಿಸ್ಟಿಕ್ದು ಕೂಡ ಸ್ಕೋರ್ ಕಾರ್ಡ್ ಇರುತ್ತೆ. ಅಂದರೆ ಹೆಚ್ಚಿನ ಅಂಕಕ್ಕಿಂತ ಕಡಿಮೆ ಅಂಕದವರೆಗೆ ಮಾಡಿದ VK ಕಿಂಗ್ಡಮ್ ಅಲ್ಲಿ ಮಾಡಿದ ಲಿಸ್ಟನ್ನು ಬಿಟ್ಟಿದ್ದೀವಿ. ಯಾರ ಇನ್ನೂ ನೋಡಿಲ್ಲ, ನೋಡಿಕೊಂಡು ನಿಮ್ಮದು ಕೂಡ 0.25 ಅಥವಾ 0.50ಗೆ ಏನಾರ ಇತ್ತಂದರೆ ನಿಮಗೂ ಚಾನ್ಸ್ ಸಿಗುವ ಸಾಧ್ಯತೆ ಇರುತ್ತೆ. ಆದರೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಏನಾದರೂ 545 ಹುದ್ದೆಗಳದ್ದು ಏನಾರ ಮೆಡಿಕಲ್ ಲಿಸ್ಟ್ ಏನಾರ ಬಿಟ್ಟರೆ ನಿಮಗೆ 100ರಿಂದ 150 ಅಭ್ಯರ್ಥಿವರೆಗೂ ಕೂಡ ಇಲ್ಲಿ ಸೀಟ್ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಅವಾಗ ಜಾಸ್ತಿ ಅಂದರೆ 4ರಿಂದ 5 ಅಂಕ ಕೂಡ ಕಮ್ಮಿ ಪಡೆದವರು ಕೂಡ ಚಾನ್ಸ್ ಸಿಗುತ್ತೆ. ಇನ್ನು ಹಾಗಿದ್ದರೆ CR-DRಗೂ ಚಾನ್ಸ್ ಇದೆ. CR-DRಗೂ ಸಿವಿಲ್ಗೆ ಹೋಲಿಸಿದರೆ CR-DR ಹುದ್ದೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಅಭ್ಯರ್ಥಿಗಳದ್ದು ಚಾನ್ಸ್ ಇದೆ. ಅದರಲ್ಲೂ ಇದು 545 CR ಪೊಲೀಸ್ PSI ಏನಾರ ಲಿಸ್ಟ್ ಬಿಟ್ಟರೆ 400ವರೆಗೂ ಕೂಡ, ಅಂದರೆ 300ರಿಂದ 400 ಅಭ್ಯರ್ಥಿಗಳಿಗೂ ಕೂಡ ಚಾನ್ಸ್ ಸಿಗುವ ಚಾನ್ಸ್ ಇದೆ. ಯಾಕಪ್ಪ ಅಂದರೆ ಇಲ್ಲಿ ಆಲ್ರೆಡಿ CR-DR ಮತ್ತು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು CR-DR ಮತ್ತು ಸಿವಿಲ್ ಹುದ್ದೆಗಳಿಗೆ ಕೂಡ ಆಯ್ಕೆಯಾಗಿರ್ತಾರೆ. ಅದರಲ್ಲೂ ಜಾಸ್ತಿ ಜನ ಅಭ್ಯರ್ಥಿಗಳು CR-DR ಮತ್ತು ಸಿವಿಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳು ಏನಾರ ಇದ್ದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿವಿಲ್ ಹುದ್ದೆಗಳಿಗೆ ಜಾಯ್ನ್ ಆಗ್ತಾರೆ. ಆಗ ನಿಮ್ಮದು CR-DRದಲ್ಲಿರೋ ಪೋಸ್ಟ್ಗಳು ಖಾಲಿ ಉಳಿತಾವೆ. ಹಾಗಿದ್ದರೆ ಎಷ್ಟುವರೆಗೂ ನಿಮ್ಮದು ಪೋಸ್ಟ್ಗಳು ಖಾಲಿ ಉಳಿಯುವ ಚಾನ್ಸ್ ಇದೆಯಪ್ಪ ಅಂದರೆ 545 PSI ಬಿಡದೇ ಹೋದಲ್ಲಿ ಕೂಡ ನಿಮ್ಮದು ಎಷ್ಟು ಅಂದರೆ 100ರಿಂದ 150ರವರೆಗೂ ಕೂಡ ಅಥವಾ 200ವರೆಗೂ ಕೂಡ ಸೀಟ್ ಆಗುವ ಚಾನ್ಸ್ಗಳು ಇರ್ತವೆ. ಇದರಲ್ಲಿ ಮಹಿಳೆಯರಿಗೆ ಇದರಲ್ಲಿ ಜಾಸ್ತಿ ಇರ್ತದೆ. ಇದರಲ್ಲಿ ಯಾವುದೇ ರೀತಿಯ ಮಹಿಳೆಯರಿಲ್ಲ ಅಂದರೆ CR-DRಲ್ಲಿ ಕೇವಲ ಪುರುಷರು ಇರ್ತೀರಿ. ಸಾಕಷ್ಟು ಪುರುಷರು ನನಗೆ ಸಾಕಷ್ಟು ಮೆಸೇಜ್ ಕೂಡ ಬಂದಿದ್ದಾವೆ. ಅದರಲ್ಲಿ ಅಂದ್ರೆ ನಿಮ್ಮೊಮ್ಮೆ
ಫಿಸಿಕಲ್ ಲಿಸ್ಟ್ ಬಿಟ್ಟಿದ್ದಾಗ CRDRದು ಮತ್ತು ಸಿವಿಲ್ದು ಎರಡೂ ಕೂಡ ಬಿಟ್ಟಿದ್ರು. ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಕೂಡ ಮಾಡಿದರು. ಹಾಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕೆ ಲಿಸ್ಟಿಗೆ ಆಯ್ಕೆಯಾಗಿದ್ದು ಗೊತ್ತಾಗಿದೆ. ಅದಕ್ಕಾಗಿ CRDRದಂತರೂ ಕನ್ಫರ್ಮ್ ಆಗಿ 2ನೇ ಲಿಸ್ಟ್ ಕೂಡ ಬರ್ತದೆ. ಆದರೆ ಯಾವಾಗ ಬರ್ತದಪ್ಪ ಅಂದ್ರೆ ನಿಮ್ಮದು ನೆಕ್ಸ್ಟ್ ವೀಕ್ ಅಥವಾ ಅದರ ಇನ್ನು 15 ದಿನದ ಒಳಗಾಗಿ ಇರೋದು ಮೆಡಿಕಲ್ಗೆ ಕರೀತಾರೆ. ಮೆಡಿಕಲ್ ಆದ ನಂತರ ನಿಮ್ಮದು ಏನಿದೆ ಅಲ್ಲ ನೀವು ಅಭ್ಯರ್ಥಿಗಳದ್ದು ಮತ್ತೆ ಮೆಡಿಕಲ್ ಲಿಸ್ಟನ್ನು ಬಿಡ್ತಾರೆ, ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಅಲ್ಲಿವರೆಗೆ ಕೂಡ ನೀವು ವೇಟ್ ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ನಿಮ್ಮದು ಕೂಡ 0.25ಇಂದ 0.50 ಅಥವಾ 1 ಅಂಕ. ಆದರೆ ಇಲ್ಲಿ ಜಾಸ್ತಿ ಅಂದರೆ ಆಲ್ಮೋಸ್ಟ್ ಒಂದು 100ರಿಂದ 150ರಿಂದ 200ವರೆಗೆ ಅಥವಾ 100ರಿಂದ 150ವರೆಗೂ ಪೋಸ್ಟ್ಗಳು ಖಾಲಿ ಆಗ್ತವೆ. ಹಾಗಿದ್ದರೆ ಪೋಸ್ಟ್ಗೆ ಸಂಬಂಧಿಸಿದಂತೆ ಯಾವ್ಯಾವ ಡಿಸ್ಟಿಕ್ಗೆ ಕಡಿಮೆ ಅಂಕಗಳು ನಿಂತಿದೆ, ಹಾಗೆ ಹೆಚ್ಚಿನ ಅಂಕಗಳು ನಿಂತಿದೆ ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ, ನೀವು ಹೋಗಿ ನೋಡ್ಕೋಬೋದು. ಸ್ನೇಹಿತರೆ, ನೀವೇನಾದರೂ 0.25 ಅಥವಾ 0.50 ಏನಾದರೂ ತೆಗೆದು ಅಂದರೆ ಈಗ 77ಗೆ ಏನಾದರೂ ಲಿಸ್ಟ್ ನಿಂತಿದೆ ಅಂದರೆ ನೀವು ಇದಕ್ಕಿಂತ 76.75 ಅಥವಾ 76.50 ಏನಾದರೂ ಅಂಕಗಳನ್ನು ತೆಗೆದುಕೊಂಡಿದ್ರೆ ಖಚಿತವಾಗಿ ನೀವು 2ನೇ ಲಿಸ್ಟಿಗೆ ಆಯ್ಕೆ ಆಗ್ತಾರೆ. ಯಾಕಂದರೆ ಇಲ್ಲಿ CRDRಲ್ಲಿ 1, 2 ಅಥವಾ 3 ಅಂಕ ಅಥವಾ 4 ಅಂಕದವರೆಗೂ ಕೂಡ ಲಿಸ್ಟ್ 2ನೇ ಲಿಸ್ಟಿಗೆ ಆಯ್ಕೆ ಆಗುವ ಅಭ್ಯರ್ಥಿ ಅಂದರೆ ಕಡಿಮೆ ಇರುವ ಅಂಕಗಳ ಅಭ್ಯರ್ಥಿಯೊಂದಿಗೆ ಏನಾದರೂ ಮೆರಿಟ್ ಲಿಸ್ಟ್ ನಿಂತಿತ್ತಂದರೆ ಅದಕ್ಕಿಂತ 3ರಿಂದ 4 ಅಂಕದವರೆಗೂ ನೀವು ಆಯ್ಕೆ ಆಗುವ ಚಾನ್ಸ್ ಇದೆ. ಆದರೆ ಕಾಯ್ದೆ ನೋಡಬೇಕಾದ್ರೆ ಕನ್ಫರ್ಮ್ ಆಗಿ ನಿಮಗೆ 3ರಿಂದ 4 ಅಂಕ ಕಮ್ಮಿ ಪಡೆದವ್ರಿಗೆ ಸಿಗುತ್ತಂತ ಹೇಳೋಕ್ಕಲ್ಲ. ಆದರೆ 0.25ಇಂದ 1 ಅಂಕ ಏನು ಕಡಿಮೆ ಪಡೆದುಕೊಂಡ ಅಭ್ಯರ್ಥಿಗಳೇ ಚಾನ್ಸ್ ಸಿಗೋ ಸಾಧ್ಯತೆ. ಆದರೆ ಇದರಲ್ಲಿ ಏನು ಟ್ವಿಸ್ಟ್ ಏನಪ್ಪ ಅಂದ್ರೆ ಕೆಲವೊಂದು ಡಿಸ್ಟಿಕಲ್ಲಿ ಜಾಸ್ತಿ ಜನ ಇದೆ ಅಂದ್ರೆ ಈ ಹುದ್ದೆ ವಾಲ್ಯ ಅಂತ ಬಿಟ್ಟು ಹೋಗ್ತಾರೆ. ಅದು ಒಂದೊಂದು ಡಿಸ್ಟಿಕಲ್ಲಿ ಕೇವಲ 1-2 ಬಿಟ್ಟು ಹೋಗೋ ಚಾನ್ಸಸ್ ಇರ್ತದೆ. ಆಲ್ಮೋಸ್ಟ್ ಬೆಂಗಳೂರು ಸಲ್ಲಿಸಿದ ಅಭ್ಯರ್ಥಿಗಳದ್ದು 1 ಅಥವಾ 2 ಅಂಕಗಳ ಕಡಿಮೆ ಇದ್ದರೂ ಕೂಡ ಆಯ್ಕೆ ಆಗುವ ಚಾನ್ಸ್ ಇರುತ್ತೆ. ಇದರ ನಂತರ ಮಂಗಳೂರಲ್ಲೇನ ಜಾಸ್ತಿ ಪೋಸ್ಟ್ ಎಲ್ಲಿದಾವಲ್ಲ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಬಿಟ್ಟು ಹೋಗೋ ಚಾನ್ಸ್. ಯಾಕಂದರೆ ಸಿವಿಲ್ ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ, ಆ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿದ್ದರೆ ಆ ಹುದ್ದೆಗಳಿಗೆ ಕೂಡ ಹೋಗ್ತಾರೆ. ಸ್ನೇಹಿತರೆ, ಮೆಡಿಕಲ್ ದಿನಾಂಕ ಬಂದು ಇನ್ನೇನು 15 ದಿನದ ಒಳಗಾಗಿ ಇವ್ರದ್ದು ಮೆಡಿಕಲ್ ಕೂಡ ಮುಗೀತದೆ. ಅದಕ್ಕಾಗಿ ಯಾರ್ಯಾರೆಲ್ಲ ಮೆಡಿಕಲಲ್ಲಿ ವೀಕ್ ಇದ್ದೀರಾ, ನಿಮ್ದು ಏನಾದರೂ ವೀಕ್ನೆಸ್ ಇದ್ರೆ ಈಗ ಸರಿ ಮಾಡಿಸಿಕೊಳ್ಳಿ. ಏನು ವೀಕ್ನೆಸ್ ಅಪ್ಪ ಅಂದ್ರೆ ನೀವೇನಾದರೂ ಗಾಗಲ್ ಅಥವಾ ಕನ್ನಡಕವನ್ನು ಹಾಕ್ತಿದ್ರೆ ನಿಮ್ದು ಏನಾದರೂ ಲೆನ್ಸಲ್ಲಿ ಏನಾರ ಸರಿಯಾಗಿ ಇಲ್ದಿದ್ದಿಲ್ಲಪ್ಪ ಅಂದ್ರೆ ಇನ್ನೊಮ್ಮೆ ಹೋಗಿ ನಿಮ್ಮದು ಲೆನ್ಸನ್ನು ಸರಿಯಾಗಿ ಚೆಕ್ ಮಾಡಿಸಿಕೊಳ್ಳಿ ಬನ್ನಿ. ಯಾಕಂದರೆ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ಹೆಚ್ಚಾಗಿ ತೆಗೆಯುವುದು ಕಣ್ಣಿನ ದೃಷ್ಟಿಗೂ. ಅದಕ್ಕಾಗಿ ಯಾರ್ಯಾರೆಲ್ಲ ಲೆನ್ಸನ್ನು ಹಾಕಿಸ್ಕೊಂಡಿದ್ದೀರ ಸರಿಯಾಗಿ ಒಮ್ಮೆ ಚೆಕ್ ಮಾಡಿಸಿಕೊಂಡು ಬನ್ನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.